ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಪರಿಸರ ಸ್ನೇಹಿ ಕೃಷಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತು ಇಲ್ಲಿ ಈ ಜಮೀನಿನ ರೈತರಿಲ್ಲ, ತೋರಿಸಿ ಈ ಕಡೆ. ಈ ಜಮೀನಿನ ರೈತರು ಇವತ್ತಿಲ್ಲ. ನಿನ್ನೆ ಸಾಯಂಕಾಲ ಅವರು ಈ ಜಮೀನಿನ ರೈತರು ಭತ್ತ ಬೆಳೀತಾ ಇದ್ದರು. ಅವರು ನಿನ್ನೆ 2 ವಿಷವನ್ನು ಸ್ಪ್ರೇ ಮಾಡಿದ್ದಾರೆ. ಅವ್ರಿಗೆ ಹೇಳಿದೆ, ನಾನು ತಿಳಿ ಹೇಳಿದೆ, ಆದರೆ ಈಗ ಅವ್ರು ಸದ್ಯಕ್ಕಿಲ್ಲ. ಅವ್ರು ಏನು ಸ್ಪ್ರೇ ಮಾಡಿದ್ದಾರೆ ಅಂತಂದರೆ, ಒಂದು ಮ್ಯಾಂಕೋಸೆಬ್, ಮತ್ತು ಇನ್ನೊಂದು ಇದು ಫಂಜಿಸೈಡ್ ಶಿಲೀಂಧ್ರನಾಶಕ, ಮತ್ತು ಇನ್ನೊಂದು ಕ್ಲೋರೋಪೈರಿಪಾಸ್ ಅಂತೇಳಿ, ಅದು ಕೀಟನಾಶಕ ಕ್ಲೋರೋಪೈರಿಪಾಸ್ ಅಂತೇಳಿ. ಏನಕ್ಕೆ ಸ್ಪ್ರೇ ಮಾಡಿದ್ದಾರೆ ಅಂತ ಮಾಡ್ತಾಯಿದ್ದಾರೆ ಅಂತ ನಾನು ಬಂದು ಅಲ್ಲಿ ವಿಚಾರಿಸಿದಾಗ, ಅವರು ಈ ಥರ ಬೆಂಕಿ ರೋಗ ಇದೆ ಅಂಥೇಳಿ ಇದನ್ನು ತೋರಿಸಿದ್ರು. ಅವರು ಈ ಸ್ಯಾಂಪಲ್ನ ತೋರಿಸಿದ್ರು ಹೇಳಿ ಅವರು. ಇದು ರೈತರು ಭತ್ತ ಬೆಳೆಯುವಂಥ ರೈತರು ತಿಳ್ಕೋಬೇಕು, ಇದು ಬೆಂಕಿ ರೋಗ ಅಲ್ಲ, ಇದು ಬೆಂಕಿ ರೋಗದ ಲಕ್ಷಣ ಅಲ್ಲ. ಇದು ಬ್ಯಾಕ್ಟೀರಿಯಲ್ ಬ್ಲೈಟ್, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಅದು ಸುಟ್ಟ ಎಲೆ ಥರ ಆಗ್ತದೆ. ಇದು ಬ್ಯಾಕ್ಟೀರಿಯಲ್ ಬ್ಲೈಟ್ ಲಕ್ಷಣ ಇದೆ, ಆದರೆ ಇದು ತುಂಬ ವಿರಳವಾಗಿದೆ. ಇಲ್ಲಿ ನಾನು ಜಮೀನಿನ ಪರಿಶೀಲಿಸಿದಾಗ ಭತ್ತದ ಗದ್ದೆಯಲ್ಲಿ ತುಂಬ ವಿರಳವಾಗಿದೆ. ಇದು ತುಂಬ ಅಲ್ಲಲ್ಲಿ ಇದೆ ಅಷ್ಟೇ ಹೊರತು ಇದೆಲ್ಲೂ ಅತಿಯಾಗಿ ಎಲ್ಲೂ ಇಲ್ಲ. ಇವರು ಈ ಎಲೆನ ಅವರು ಹೋಗಿ ಅಲ್ಲಿ ಅಂಗಡಿಯಲ್ಲಿ ತೋರಿಸಿದಾಗ ಅವರು ಬೆಂಕಿ ರೋಗ ಅಂಥೇಳಿ, ಬೆಂಕಿ ರೋಗಕ್ಕೆ ಅಂತೇಳಿ ಅವರು ಶಿಲೀಂಧ್ರನಾಶಕವನ್ನು ಕೊಟ್ಟಿದ್ದಾರೆ. ಮ್ಯಾಂಕೋಸೆಬ್ ಮತ್ತು ಕಾರ್ಬೆಂಡಾಜಿಮ್ 2 ಮಿಶ್ರಣದ್ದಿದು. ಇದು ಕಾಂಟ್ಯಾಕ್ಟ್ ಫಂಜಿಸೈಡ್, ಅಂದರೆ ಇದು ಈ ಶಿಲೀಂಧ್ರದ ಸಂಪರ್ಕ ಎಲ್ಲೆಲ್ಲಿ ಬರ್ತದೋ, ಶಿಲೀಂಧ್ರ ಬೆಳ್ಕೊಂಡಿರೋದಿಲ್ಲ. ಇಲ್ಲಿ ಬೆಂಕಿ ರೋಗದ ಲಕ್ಷಣ ಇದೆ. ಇಲ್ಲಿ ನೋಡಬೇಕಂದ್ರೆ ಈಗ ನಾನು ತುಂಬ ವಿರಳವಾಗಿದೆ, ಎಲ್ಲೂ ಇಲ್ಲ ಅದು. ಇಲ್ಲಿ ನೋಡಿ, ಅದು ಡೈಮಂಡ್ ಆಕಾರದಲ್ಲಿ ಇರ್ತದೆ. ಅದು ನೋಡಿ, ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಡೈಮಂಡ್ ಆಕಾರದಲ್ಲಿ ಇರ್ತದೆ. ಇದು ತುಂಬ ಅತಿ ವಿರಳ. ಇದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಇವರ ಜಮೀನಿನಲ್ಲಿ ಯಾವ ರೋಗದ ಲಕ್ಷಣವೂ ಇಲ್ಲ, ಹಾಗೆ ಕೀಟಬಾಧೆನೂ ಸಹ ಇಲ್ಲ. ಹಾಗಾಗಿ ಇವರು ಹೋಗಿ ಬೆಂಕಿ ರೋಗ ಅಂಥೇಳಿ ಇದನ್ನು ತೋರಿಸಿದಾಗ ಅಂಗಡಿಯವರು ಇವೆರಡನ್ನೂ ಕೊಟ್ಟಿದ್ದಾರೆ. ಇವೆರಡನ್ನೂ ತೊಗೊಂಬಂದು ಇವರು ಇಲ್ಲಿ ಸಿಂಪಡಣೆ ಮಾಡಿದ್ದಾರೆ. ದಯವಿಟ್ಟು ರೈತರು ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಆತರ ಬಿದ್ದು ಓಡೋಗಿ ಏನೋ ಒಂದು ತೋರಿಸಿ ದಯವಿಟ್ಟು ಈ ಥರ ನೀವು ವಿಷ ಸಿಂಪಡಣೆ ಮಾಡೋದನ್ನು ಕೈ ಬಿಡಿ ಅಂತ ಕೇಳ್ಕೊತೀನಿ. ಇದು ಕಾಂಟ್ಯಾಕ್ಟ್ ಫಂಜಿಸೈಡು. ಇದು ಏನಾಗ್ತದೆ, ಈ ಥರ ನಾನು ತೋರಿಸಿದ್ನಲ್ಲ, ಇಲ್ಲಿ ಈ ಶಿಲೀಂಧ್ರದ ಸ್ಪೋರ್ಸ್ ಅಥವಾ ಬೀಜಕ ಅವುಗಳಿದ್ದರೆ ಮುನ್ನೆಚ್ಚರಿಕೆಯಾಗಿ ಆ ಸ್ಪೋರ್ಸ್ ಯಾವಾಗ ಈ ಶಿಲೀಂಧ್ರ ಈ ಕೆಮಿಕಲ್ ಕಾಂಟ್ಯಾಕ್ಟ್ ಬರ್ತದೆ ಅವು ನಶಿಸೋಗ್ತವೆ. ಅದೇ ಕೆಲಸನ ರೈತರು ಏನು ಮಾಡ್ಬೋದು, ಅವ್ರೀಗ ನೆನ್ನೆ ರೈತರು ಮಾತಾಡಿಸಿದಾಗ ಅವ್ರ ಹತ್ರ ನಾಟಿ ಹಸು ಸಹ ಇದೆ. ನಾಟಿ ಹಸುವಿನ ಗಂಜಲ ಮತ್ತು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಇವೆರಡನ್ನೂ ಸಹ ನೆನೆ ಹಾಕಿ ಅದರ ಕಷಾಯವನ್ನು ಬಸಿದುಕೊಂಡು ಒಂದು 4 ರಿಂದ 5 ಗಂಟೆಗಳ ಕಾಲ ಅದನ್ನು ಗಂಜಲದಲ್ಲಿ ಒಂದು ಹಳೆ ನೀರು ಒಲೆ ಅಂಡೆಯಲ್ಲಿ ನೆನೆ ಹಾಕಿ ಆ ಕಷಾಯನ ಬಸಿದುಕೊಂಡು 1 ರಿಂದ 5 1:5 ಅಂದರೆ 1 ಲೀಟ್ರ್ ಕಷಾಯ ಇನ್ನು 5 ಲೀಟ್ರ್ ನೀರು ಆ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಅದನ್ನೇ ಸಿಂಪಡಣೆ ಮಾಡಿದರೆ ಅಲ್ಲಿರುವಂಥ ಈ ಶಿಲೀಂಧ್ರದ ಸ್ಪೋರ್ಸ್ ಇವುಗಳು ನಶಿಸಿ ಹೋಗ್ತವೆ. ಹೀಗೆ ನಾವು ಅದನ್ನು ಹತೋಟಿಗೆ ತರ್ಬೋದು. ನಾವು ಓಡೋಗಿ ತಕ್ಷಣಕ್ಕೆ ಈ ರೀತಿ ರಾಸಾಯನಿಕವನ್ನು ಬಳಸೋದನ್ನು ದಯವಿಟ್ಟು ಕೈ ಬಿಡಬೇಕು. ನಾವು ನಮ್ಮ ನೆಲ ಮತ್ತು ಜಲ ಎರಡನ್ನೂ ಕಲುಷಿತಗೊಳಿಸ್ಕೊತಾ ಇದ್ದೀವಿ. ನೆನ್ನೆ ಬಂದಾಗ ತುಂಬ ಇಲ್ಲಿ ರೈತ ಮಿತ್ರ ಕೀಟಗಳು, ಸ್ಪೈಡರ್, ಜೇಡಗಳು, ಆಮೇಲೆ ಡ್ಯಾಮ್ಸೆಲ್ ಫ್ಲೈ, ಡ್ರ್ಯಾಗನ್ ಫ್ಲೈ ಇವತ್ತು ಏನೂ ಕಾಣಿಸ್ತಾ ಇಲ್ಲ ನನಗೆ. ನೆನ್ನೆ ಬಂದಾಗ ತುಂಬ ಇದ್ವು. ನಾನು ಒಂದಷ್ಟು ಪಿಕ್ಚರ್ಗಳನ್ನ ತಗೊಂಡಿದ್ದೀನಿ, ತೋರಿಸ್ತೀನಿ. ತುಂಬಾ ಇದ್ವು. ಇಲ್ಲಿ ಈ ರೈತ ಮಿತ್ರ ಕೀಟಗಳಿಲ್ಲ, ಎಲ್ಲವೂ ಕೂಡ ನಶಿಸೋಗಿದ್ದಾವೆ. ಇವು ತುಂಬ ಸ್ಟ್ರಾಂಗ್ ಇವೆಲ್ಲ. ದಯವಿಟ್ಟು ಇದನ್ನು ಕೈ ಬಿಡಬೇಕು ಅಂತ ಕೇಳ್ಕೊತೀನಿ. ಈ ಕ್ಲೋರೋಪೈರಿಪಾಸ್ ಅನ್ನೋದು ಯುರೋಪಿಯನ್ ಯೂನಿಯನ್ನಲ್ಲಿ ಬ್ಯಾನ್ ಆಗಿರುವಂಥ ಕೆಮಿಕಲ್ಲು. ಯಾಕೆಂದರೆ ಇದು ನ್ಯೂರೋಟಾಕ್ಸಿನ್ನು. ಇಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಅಂಥೇಳಿ ಇನ್ನೂ ಸಹ ಮುಂದುವರಿಸ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯ ಅಗ್ರಿಕಲ್ಚರ್ನಲ್ಲಿ, ವ್ಯವಸಾಯದಲ್ಲಿ ಇದು ತುಂಬ ಅತಿ ಹೆಚ್ಚಾಗಿ ಬಳಕೆಯಾಗುವಂಥ ರಾಸಾಯನಿಕ ಕ್ಲೋರೋಪೈರಿಪಾಸ್ ಅಂತೇಳಿ ಇದನ್ನು ಇನ್ನೂ ಸಹ ನಮ್ಮ ದೇಶದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಆ್ಯಂಡ್ ಇವರಿದ್ದಾರೆ, ಅವರು ಇದಕ್ಕೆ ಸಬ್ಸ್ಟಿಟ್ಯೂಟ್ ಇನ್ನೂ ಸಿಗ್ತಾ ಇಲ್ಲ ಅಂತೇಳಿ ಇನ್ನೂ ಸಹ ಇದನ್ನು ಮುಂದುವರಿಸ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದರೆ. ಯಾಕೆ ಈಗ ನಾನು ಹೇಳ್ದಂಗೆ ನೀಮ್ ಕೇಕು, ಹೊಂಗೆ ಕೇಕು, ಹೊಂಗೆ ಹಿಂಡಿ ಇವುಗಳು ಸಬ್ಸ್ಟಿಟ್ಯೂಟ್ ಅಲ್ವಾ ಇದಕ್ಕೆ.
ಇದನ್ನು ನಾನೇನು ಡೆಮಾನ್ಸ್ಟ್ರೇಟ್ ಮಾಡಬೇಕಾಗಿಲ್ಲ, ಇದು ಆಲ್ರೆಡಿ ಅವೆಲ್ಲ ಪ್ರೂವ್ ಆಗಿರುವಂಥವು. ಅವನ್ನ ಯಾಕೆ ಅವ್ರು ಪ್ರಚುರ ಪಡಿಸ್ತಾ ಇಲ್ಲ? ಇದನ್ನು ತಯಾರಿಸುವಂಥವ್ರು ಅವ್ರ ಜೊತೆ ಏನಾದರೂ ಲಾಬಿ ಮಾಡ್ಕೊಂಡಿದ್ದಾರಾ? ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಮತ್ತು ರಿಜಿಸ್ಟ್ರೇಷನ್ ಕಮಿಟಿಯವ್ರ ಜೊತೆ, ಅಥವಾ ಇದರಿಂದ ಅವ್ರಿಗೇನಾದರೂ ಲಾಭ ಇದೆಯಾ ಇಂಥ ಕಂಪ್ನಿಗಳ ಜೊತೆ? ಗೊತ್ತಾಗ್ತಾ ಇಲ್ಲ. ಇಂಥವನ್ನ ಪ್ರಚುರ ಪಡಿಸ್ತೇನೆ, ಇಂಥವುಗಳನ್ನ ಬ್ಯಾನ್ ಮಾಡಿ ಹೊಂಗೆ ಮತ್ತು ಬೇವಿನ ಹಿಂಡಿಯನ್ನು ಪ್ರಚುರ ಪಡಿಸ್ತೇನೆ, ದೇಸಿ ಹಸುವಿನ ಗಂಜಲವನ್ನು ಪ್ರಚುರ ಪಡಿಸ್ತೇನೆ. ಇಂಥವನ್ನ ರೈತರಿಗೆ ಏನು ಸುಲಭವಾಗಿ ಸಿಗುವಂಗೆ ಮಾಡಿದ್ದಾರೆ. ರೈತರು ಸಹ ತುಂಬ ವಿರಳವಾಗಿ ಕಂಡರೂ ಕೂಡ ಓಡೋಗಿ ಔಷಧಿಯನ್ನು ತೊಗೊಂಬಂದು ಸಿಂಪಡಣೆ ಮಾಡುವ, ಔಷಧಿ ಅಲ್ಲ ವಿಷವನ್ನು ತೊಗೊಂಬಂದು ಸಿಂಪಡಣೆ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಸರಿಯಾಗಿ ಪರಿಶೀಲಿಸಿ ಬೇರೆ ನಿಮ್ಮ ಹತ್ತಿರದ ಇಲ್ಲಿ ಮಂಡ್ಯದಲ್ಲಿ VC ಫಾರಮ್ಮು, ಅಲ್ಲಿ ವಿಜ್ಞಾನಿಗಳಿದ್ದಾರೆ. ಆ ತಜ್ಞರ ಹತ್ರ ತೊಗೊಂಡೋಗಿ ನಿಮ್ಮ ಒಂದೆರಡು ಸ್ಯಾಂಪಲ್ ತೊಗೊಂಡೋಗಿ ನಿಮ್ಗೇನು ಅದು ಸರಿ ಇಲ್ಲ ಅಂತ ಅನಿಸ್ತಾ ಇದ್ದರೆ ಆ ಗರಿಯನ್ನು ತೊಗೊಂಡೋಗಿ ಹತ್ತಿರದ ತಜ್ಞರ ಹತ್ರ ಕೇಳಿ ಸಲಹೆಯನ್ನು ಪಡಿ. ಆಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳಿ. ಅದು ಪರಿಸರ ಸ್ನೇಹಿಯಾಗಿರಲಿ. ಹೀಗೆ ನಮ್ಮ ಪರಿಸರವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಇವತ್ತು ಒಂದೂ ಸಹ ನಾನು ಕಾಣಿಸ್ತಾ ಇಲ್ಲ ನನಗೆ ಯಾವುದೇ ಒಂದು ರೈತ ಮಿತ್ರ ಕೀಟಗಳು. ಹಾಗೆ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಮತ್ತು ಹಸುವಿನ ಗಂಜಲ, ಇವುಗಳು ರೈತ ಮಿತ್ರ ಕೀಟಗಳಿಗೆ ಹಾನಿ ಉಂಟು ಮಾಡೋದಿಲ್ವ ಅಂತ ಕೇಳೋದಾದರೆ ಅವುಗಳು ಸ್ವಲ್ಪ ಪ್ರಮಾಣದಲ್ಲಿ ಹಾನಿ ಮಾಡ್ತವೆ. ರೈತರು ಯಾವ ಕಾಲದಲ್ಲಿ ಸಿಂಪಡಣೆ ಮಾಡಬೇಕು ಅಂದರೆ ಬೆಳಗಿನ ಮುಂಜಾನೆಯಲ್ಲಿ ಮತ್ತು ಸಾಯಂಕಾಲ. ಆ ಸಮಯದಲ್ಲಿ ಇವುಗಳ ಸ್ವಲ್ಪ ಓಡಾಟ ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಸಿಂಪಡಣೆ ಮಾಡೋದು ಉತ್ತಮ ಅಂತ ಬೇರೆ ತಜ್ಞರು ಕೂಡ ಕಂಡುಹಿಡ್ಕೊಂಡಿದ್ದಾರೆ. ಅಂಥವನ್ನು ಮಾಡಿ ನಾನು ಹೇಳ್ದಾಗೆ ನೀರೊಲೆ ಅಂಡೆನಲ್ಲಿ ಗಂಜಲ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದನ್ನು 3-4 ಗಂಟೆಗಳ ನೆನೆಸಿ, ಹೊಂಗೆ ಹಿಂಡಿ ಬೇವಿನ ಹಿಂಡಿ ಸಿಗಲಿಲ್ಲ ಅಂದರೆ ಬೇವಿನ ಎಲೆನ 2 ದಿವಸಗಳ ಕಾಲ ನೆನೆಸಿ ಅದನ್ನು ಬಸಿದುಕೊಂಡು ಆಮೇಲೆ ಸಿಂಪಡಣೆ ಮಾಡಿ ಅದೇ ಸುಸ್ಥಿರ ಕೃಷಿಗೆ ಬುನಾದಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.